ಹಾಯ್ ಫ್ರೆಂಡ್ಸ್, ಕೊಡಿ ಈಗ ಗಿಫ್ಟ್ ನಿಫ್ಟಿ ನಮಗೆ 22,941 ರೂಪಾಯಿ ತೋರಿಸ್ತಿದೆಯಲ್ಲ. ಸೊ ನಮಗೆ ಆಲ್ ಫ್ಯೂಚರ್ಸ್ ನಮಗೆ ಮೈನಸ್ ಇದೆ. ಈಗ ಟ್ರೆಂಡ್ ಯಾವ ತರ ಅಂದ್ರೆ ಇದು ಅಪ್ ಟ್ರೆಂಡ್, ರ್ಯಾಲಿಗೆ ರೆಡಿ ಆಗ್ತಿದೆ. ಇದು ರ್ಯಾಲಿಗೆ ರೆಡಿ ಆಗ್ತಿದೆ. ಆದ್ರೆ ಇವತ್ತು ನೀವು ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಗೆ ಡೌನ್ ಸೈಡ್ ಹೋಗುತ್ತೆ. ಯಾಕಂದ್ರೆ ನಿಮ್ಗೆ ಆಲ್ಮೋಸ್ಟ್ 22,000 22,000 ಒಳಗಡೆನು ಬರೋ ಒಂದು ಚಾಯ್ಸ್ ಇರ್ತದೆ. ಇವತ್ತೇ ಹೋಗತ್ತೆ ಅಂತ ವಿತಿನ್ ಈ ವೀಕ್ ಅಲ್ಲಿ ನಮ್ಗೆ ಹೋಗೋ ಚಾಯ್ಸ್ ಇದೆ. ಇದು ನಿಮ್ಗೆ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಯೂಸ್ ಮಾಡೋದು ಅಡ್ವಾನ್ಸ್ ಚಾರ್ಟ್ ಇರುತ್ತೆ. ನಾರ್ಮಲ್ ಇನ್ವೆಸ್ಟರ್ ಯೂಸ್ ಮಾಡೋದು ಚಾರ್ಟ್ಸ್ ತರ ಇರೋದು. ನಮ್ದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ನಾವು ಈಗ ಅಡ್ವಾನ್ಸ್ ಚಾರ್ಟ್ ಹೋಗಿ, ಚಾರ್ಟ್ ಅಂದ್ರೆ ಸೇಮೇ, ಆದ್ರೆ ನಾವು ನೋಡೋ ವಿಧಾನ ಚೇಂಜ್ ಇರುತ್ತೆ ಅಷ್ಟೇ. ಈಗ ನಮ್ಗೆ ಎಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದ್ದು, ಇಲ್ಲಿ ಸೆಲ್ ಆರ್ಡರ್ಸ್ ಎಲ್ಲಿದೆ, ಈ ಒಂದು ಏರಿಯಾ ಏನಿದೆ, ಸೆಲ್ ಆರ್ಡರ್ಸ್ ಇರೋ ಏರಿಯಾದಲ್ಲಿ ಓಪನ್ ಆಗ್ತಿದೆ. ಓಪನ್ ಆದ್ಮೇಲೆ ನಾವು ಅಬ್ಸರ್ವ್ ಮಾಡ್ಬೇಕು, ಓವರ್ ಆಲ್ ಟ್ರೆಂಡ್ ಅಪ್. ಆದ್ರೆ ಇವತ್ತು ಈ ಒಂದು ಏರಿಯಾ ಅಟ್ಲೀಸ್ಟ್ ಆದ್ರೂ ನಮ್ಗೆ 22,175 ವರೆಗೂ ಬರೋ ಒಂದು ಅವಕಾಶ ಇದೆ. ಆ ಒಂದು ಏರಿಯಾ ಬರೋವರೆಗೂ ಟ್ರೈ ಮಾಡ್ತಾರೆ. ಮಿನಿಮಮ್ ಇದು ಈ ರೇಂಜ್ ಬರಬೇಕು. ಈ ರೇಂಜ್ ರಿವರ್ಸಲ್ ಆಗ್ಬೋದು, ಬಟ್ ಅಬ್ಸರ್ವ್ ಮಾಡ್ಬೇಕು ಈ ಒಂದು ಏರಿಯಾದಲ್ಲಿ. ಯಾಕಂದ್ರೆ ಬೈ ಆರ್ಡರ್ಸ್ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಅವ್ರು ಇಲ್ಲಿಂದ ಕವರ್ ಅಪ್ ಮಾಡಕ್ ನೋಡ್ತಿದ್ದಾರೆ. 21,745 ಅಲ್ವಾ, ಈ ಒಂದ್ ಏರಿಯಾವರೆಗೂ ತರಕ್ ಟ್ರೈ ಮಾಡ್ತಾರೆ. ಈ ಟ್ರೈ ಮಾಡುವಾಗ ನಾವೇನಾದ್ರೆ ಡೌನ್ ಸೈಡ್ ಇಂದ ಫಾಲ್ ಆಗತ್ತೆ, ಡೌನ್ ಸೈಡ್ ಹತ್ಕೊಂಡ್ರೆ ಎಲ್ಲಿವರೆಗೂ ಫಾಲ್ ಆಗತ್ತೆ ಹೇಳಕ್ ಆಗಲ್ಲ. ಯಾಕೆಂದ್ರೆ ಅವರು ಹೈ ನೆಟ್ವರ್ತ್ ಇನ್ವೆಸ್ಟರ್ಸ್ ಎಲ್ಲಿ ಎಂಟ್ರಿ ಆದ್ರೆ ಸಾಧಾರಣವಾಗಿರಲ್ಲ, ಭಾರಿಯಾಗಿ ಎಂಟ್ರಿ ಆಗ್ತಾರೆ. ಸೊ ಅಪ್ ಸೈಡ್ ಆದ್ರೆ ನಮ್ಗೆ ಈಸಿ ಇರುತ್ತೆ. ಡೌನ್ ಸೈಡ್ ಆದ್ರೆ ನೋಡಿ, ಇಲ್ಲಿಂದ ನಾವು ಫಾಲ್ ಅಂತ ನಾವು ಬಂದಿದ್ವಾ, ಇಲ್ಲಿ ಇಮಿಡಿಯೇಟ್ ರ್ಯಾಲಿ ಬಂತು. ಇವತ್ತು ಓಪನಿಂಗ್ ಇಲ್ಲ ಆಗತ್ತೆ. ಫಾಲ್ ಸೈಡ್ ಯಾವತ್ತು ಕ್ಲಾರಿಟಿ ಇರಬಾರ್ದು. ಅಪ್ ಸೈಡ್ ಆದ್ರೆ ನಮ್ಗೆ ಕ್ಲಾರಿಟಿ ಇರುತ್ತೆ. ಈಗ ನೋಡಿ, ಈಗ ನಿಮ್ಗೆ ಓಪನ್ ಇಲ್ಲ ಆಗತ್ತೆ, ಅಡ್ವಾನ್ಸ್ ಆಗಿ ಇಳ್ತೀವಿ. ಮಾರ್ಕೆಟ್ ಇಂದ ಓಪನ್ ಆಗಿಲ್ವಲ್ಲ, ಅಡ್ವಾನ್ಸ್ ಆಗಿ ಇಳ್ತೀವಿ. ಮಾರ್ಕೆಟ್ ಇಲ್ಲಿ ಓಪನ್ ಆಗ್ತಿದೆ. ಓಪನ್ ಆದ್ರೂ ಇಲ್ಲಿಂದ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಮೇಲೆ ಕೆತ್ತಾರೆ. ಯಾಕಂದ್ರೆ ಇಲ್ಲಿಂದ ರ್ಯಾಲಿ ಇನ್ನೂ ಇದೆ, ಮುಂದೆ ಹೋಗತ್ತೆ ಅಂತ ತೋರಿಸ್ಬೇಕಲ್ವಾ. ರ್ಯಾಲಿ ಮಾಡ್ತಾರೆ, ಅಲ್ಲಿಂದ ಹೊಡೆಯೋದಂತ ಗ್ಯಾರಂಟಿ, ಫಾಲ್ ಆಗೋದು ಗ್ಯಾರಂಟಿ. ಸೊ ನೀವೊಂದು ಅಬ್ಸರ್ವೇಷನ್ ಅಲ್ಲಿ ಇರಿ. ಇನ್ನ ಒಳ್ಳೆ ಒಳ್ಳೆ ಸ್ಟಾಕ್ಸ್ ಇದಾವೆ ಈಗ. ಯಾಕಂದ್ರೆ ನಮ್ ಟ್ರಂಪ್ ತಾತ ಏನು ಟಾರಿಫ್ಸ್ ಹಾಕಿದ, ಅದನ್ನ ಪಾಸ್ ಮಾಡಿದಾನೆ. ಅಫಿಷಿಯಲ್ ಆಗಿ ಬಂದಿದೆ. ಔಟ್ಸೈಡ್ ಇಂದ ಸೋರ್ಸಸ್ ಇಂದ ಬಂದಿರೋ ನಾವು ನಂಬಲ್ಲ. ಸೊ ಈಗ ವೈಟ್ ಹೌಸ್ ಇಂದಾನೆ ಬಂದಿದೆ ಅಲ್ವಾ, ಇಂದ ನಂಬೋದು. ವೈಟ್ ಹೌಸ್ ಇಂದ ಬಂದಿರೋದ್ರಿಂದ 90 days ಅಂತ ಹೇಳ್ತಿದ್ದಾರೆ. ಆದ್ರೆ ನಿಮ್ಗೆ ಅದರಿಂದ ಇಶ್ಯೂಸ್ ಏನ್ ಮುಂದೆ ಬರಲ್ಲ. ಯಾಕಂದ್ರೆ 90 days ಹೇಳಿದ್ರೂ ನಿಮ್ಗೆ ಟ್ಯಾರಿಫ್ ಅನ್ನೋದು ಇದೇ ರೇಂಜ್ ಅಲ್ಲಿ ಇರಲ್ಲ. 90 days ಆದ್ರಿಂದ ಟ್ಯಾರಿಫ್ ಕಮ್ಮಿ ಮಾಡ್ತಾರೆ, ಟ್ಯಾರಿಫ್ ಇಲ್ದಿರೋನ ಮಾಡ್ತಾರೆ. ಮೊದ್ಲೇನಿಗಿತ್ತು ಹಂಗೆ ಮಾಡ್ತಾರೆ. ಮೈನ್ ಫೋಕಸ್ ಚೈನಾ ಇರೋದಕ್ಕೆ ಚೈನಾಗೆ ತುಂಬಾ ಟ್ಯಾರಿಫ್ ಆಗ್ತಿದ್ದಾರೆ. ಸೊ ಅದು ನಮ್ಗೇನ್ ಇಶ್ಯೂ ಇಲ್ಲ. ನಮ್ ಭಾರತ ಟ್ಯಾರಿಫ್ ವಾರ್ಗ್ ಹೋಗಲ್ಲ, ಅದಷ್ಟು ಸಾಲ್ವ್ ಮಾಡ್ಕೊಳುತ್ತೆ. ಸೊ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂದ್ರೆ, ಈ ಒಂದ್ ಏರಿಯಾ ಅಟ್ಲೀಸ್ಟ್ ಅಂದ್ರೆ 22,000 ಟಚ್ ಆಗ್ಬೇಕು. ಟಚ್ ಆದ್ಮೇಲೆ ನಾವ್ ಅಲ್ಲಿಂದ ಅಲ್ಲಿ ಮೂವ್ಮೆಂಟ್ ಅನ್ನ ನೋಡ್ಬೇಕಾದ್ರೆ, ಯಾವತ್ತು ಟ್ರೇಡಿಂಗು ಇನ್ವೆಸ್ಟ್ಮೆಂಟ್ಸ್ ಆಗ್ಲಿ, ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಒನ್ ಟೈಮು ಅದು ರೈಟ್ ಟೈಮ್ ಟು ಎಂಟ್ರಿ ಅಂತ ಇರ್ಬೇಕು. ಅದನ್ನ ಒಂದು ಮ್ಯಾಕ್ಸಿಮಮ್ 2 to 3 times ಅಷ್ಟೇ ಆವರೇಜ್ ಮಾಡ್ಬೇಕು, ಪದೇ ಮಾಡಬಾರ್ದು. 2 to 3 times ಆವರೇಜ್ ಮಾಡೋ ತರನೇ ನಾವು ಟ್ರೇಡಿಂಗ್ ಅನ್ನೋದು, ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡ್ಬೇಕಾಗುತ್ತೆ. ಟ್ರೇಡಿಂಗ್ ಆದ್ರೆ ಅವತ್ತಿಂದ ಅವತ್ತು, ಸ್ವಿಂಗ್ ಆದ್ರೆ ಇದರ ಸ್ವಿಂಗ್ ಇರ್ತಲ್ಲ, ಇಂಥ ಸ್ವಿಂಗ್ ಮೂವ್ಮೆಂಟ್ ಆದ್ರೆ ನಾವು ವೈಟ್ ಮಾಡ್ಬೋದು. ನಾರ್ಮಲ್ ಆಗಿ ಮೂವ್ಮೆಂಟ್ ಓಪನಿಂಗ್ ಅಲ್ಲೇ ಗೊತ್ತಾಗೋದು. ಓಪನಿಂಗ್ ಒಂದು ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಸತಿ ಗೊತ್ತಾಗುತ್ತೆ, ಕೆಲವು ಸತಿ ಅಟ್ಲೀಸ್ಟ್ 30 minutes ಹೋಗ್ಬೇಕಾಗುತ್ತೆ. ಈಗ ನೀವು ನೋಡಿ, ಇವತ್ತು ಅಬ್ಸರ್ವ್ ಮಾಡಿ. ಈಗ ಮಾರ್ಕೆಟ್ ಓಪನ್ ಆಗಿದ್ರೆ ನಾನು ಮೊದಲೇ ಹೇಳ್ತಿದ್ದೀನಲ್ವಾ, ಅಬ್ಸರ್ವ್ ಮಾಡಿ. ಓಕೆನಾ, ಇಲ್ಲಿಂದ ಫಾಲೇ ಇದೆ. ನಿಮ್ಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮ್ಗೆ 23,100 ಮೇಲೆ ಕೆತ್ಕೊಂಡೋದ್ರು ಅಲ್ಲಿಂದ ನಿಮ್ಗೆ ಫಾಲ್ ಅನ್ನೋದು ಕಂಟಿನ್ಯೂ ಇರುತ್ತೆ. ಗುಡ್ ನ್ಯೂಸ್ ಅಂದ್ರೆ ಎಲ್ಲಾರು ಬಯರ್ಸ್ ಇರ್ತಾರಲ್ಲ, ಅದಕ್ಕೆ ಈಗ ಸೆಲ್ಲಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ. ಓಕೆನಾ, ಬಟ್ ಓವರ್ ಆಲ್ ಟ್ರೆಂಡ್ ಅಪ್ ಟ್ರೆಂಡ್. ಸೊ ನೀವು ಯಾವುದೇ ತರ ಡೌಟ್ ಬಿಡೋ ಅವಶ್ಯಕತೆ ಇಲ್ಲ.